ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಲಗೇರಿಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸುಮಾರು 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಿದ್ದು, ನನ್ನ ಹೆಸರು ಮಹೇಶ್ ಬಿ ಮುಂಡರಗಿ ಅಂತೇಳಿ. ನಾನು ಇವತ್ತಿನ ತರಗತಿಯಲ್ಲಿ ತೆಗೆದುಕೊಳ್ಳುವ ವಿಷಯ ಏನಪ್ಪ ಅಂದ್ರೆ, ವಿಜ್ಞಾನದಲ್ಲಿ ಬರುವಂಥ ಅತಿ ಮುಖ್ಯವಾದಂಥ ಪಾಠ ಆದಂಥ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ನೀವೆಲ್ಲ ನೋಡಿರ್ತೀರಿ. ನೀವು ಬದಲಾವಣೆ ಅನ್ನೋದೆಲ್ಲ ಹೊಸ ಪದ ಕೇಳಿರ್ತೀರಿ ನೀವು. ಹಾಗಾದ್ರೆ ಬದಲಾವಣೆ ಅಂದ್ರೆ ಏನಪ್ಪ? ಬದಲಾವಣೆ ಏನಪ್ಪ ಅಂದ್ರೆ, ಒಂದು ವಸ್ತು ಮೊದಲನೇ ಸ್ಥಾನದಿಂದ ನಂತರ ಸ್ಥಾನಕ್ಕೆ ಕಂಡು ಬರುವಂಥ ವ್ಯತ್ಯಾಸಕ್ಕೆ ನಾವು ಬದಲಾವಣೆ ಅಂತ ಕರಿತೀವಿ. ನಾವು ಬದಲಾವಣೆ ಗೊತ್ತು ನಿಮ್ಗಲೆ. ಬೆಳಗ್ಗೆ ಇರುವಂಥ ವಸ್ತು ಸಾಯಂಕಾಲ ಅನೇಕ ಚೇಂಜಸ್ ಕಂಡಿರ್ತೀವಿ ನಾವು. ಅಲ್ಲಿ ಅನೇಕ ರೀತಿ ಬದಲಾವಣೆ ನೋಡಿರ್ತೀವಿ ನಾವು. ಬೆಳಗ್ಗೆ ಇರುವಂಥ ಸಸ್ಯ ಸಾಯಂಕಾಲ ಬಾಡಿ ಹೋಗಿರುತ್ತಾ, ಇದಕ್ಕೆಲ್ಲ ನಾವು ಬದಲಾವಣೆ ಅಂತ ಕಂಡು ಬರ್ತೀವಿ. ಬದಲಾವಣೆ ಅಂದ್ರೆ ಏನು? ವ್ಯತ್ಯಾಸಕ್ಕೆ ನಾವು ಬದಲಾವಣೆ ಅಂತ ಕರಿತೀವಿ ನಾವು. ಈಗ ಒಂದೇದು ಬಂದ್ಬಿಟ್ಟು ಇವಾಗ ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆಗೆ ಡೆಫಿನೇಷನ್ ಏನಪ್ಪ? ಯಾರು ಗೊತ್ತೈತಾ? ಹಾಗಾದ್ರೆ ವಿದ್ಯಾರ್ಥಿಗಳು, ಫಸ್ಟ್ ನಾವು ರಾಸಾಯನಿಕ ಬದಲಾವಣೆ ಬಗ್ಗೆ ಡೆಫಿನೇಷನ್ ನೋಡೋಣ. ರಾಸಾಯನಿಕ ಬದಲಾವಣೆ ಇರಬಹುದ್ರ, ಒಂದು ವಸ್ತು ಮೊದಲನೇ ಸ್ಥಾನದಿಂದ ಏನಾದರೂ ನಂತರ ಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಸಂಪೂರ್ಣವಾಗಿ ಶಾಶ್ವತ ಆದಂಥ ಬದಲಾವಣೆ ಕಂಡು ಬಂದ್ರಪ್ಪ ಅಂದ್ರೆ ಇದಕ್ಕೆ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ನಾವು. ಯಾವ ರೀತಿಯಪ್ಪ? ನೀವು ಮನೆ ನೋಡಿರ್ತೀರಿ, ನೀವು ಈಗ ಮನೆ ನೋಡಿರ್ತೀರಿ ನೀವು. ಬೆಳಗ್ಗೆ ನಾವು ಊಟ ಮಾಡಿ ಬಂದಿರ್ತೀವಿ ಸ್ಕೂಲ್ಗೆ. ಆದರೆ ಬೆಳಗ್ಗೆ ಊಟ ಮಾಡಿ ಬಂದಿರ್ತೀವಿ, ಮಧ್ಯಾಹ್ನ ಎಲ್ಲ ಕರಿ ಬಿಡ್ತದೆ. ಅಲ್ಲಿ ಏನಾಗುತ್ತೆ, ನಾವು ಊಟ ಮಾಡಿದ್ದು ಸಂಪೂರ್ಣವಾಗಿ ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗಿಬಿಡುತ್ತೆ. ಒಳ್ಳೆ ನಮ್ಗೆ ಬೇಕಾದ್ರೆ ಬರ್ತಾ ಅದು ಬರೋದಿಲ್ಲ. ಅದೇ ರೀತಿ ಸಸ್ಯಗಳಲ್ಲಿ ಯಾವ ಭಾಗದಲ್ಲಿ ಆಹಾರ ಕ್ರಿಯೆ ನಡೆದೈತಿ? ನೋಡಿರಿ, ಸಸ್ಯಗಳಲ್ಲಿ ಎಲೆಯ ಭಾಗದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಸಸ್ಯಗಳು ಏನ್ ಮಾಡ್ತಾವ ಅಂದ್ರೆ, ನೀರು, ಬೆಳಕು, ಕಾರ್ಬನ್ ಡೈಆಕ್ಸೈಡ್ನ ಪಡೆದುಕೊಂಡು ಎಲೆಯಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡೋದ್ರ ಮುಖಾಂತರ ಆಹಾರ ಕ್ರಿಯೆ ನಡೆದೈತಿ. ಇಲ್ಲೇನಾಯ್ತು? ಆಹಾರ ಕ್ರಿಯೆ ಆಯ್ತು. ಇದು ಒಂದು ರಾಸಾಯನಿಕ ಬದಲಾವಣೆ. ಅಂದ್ರೆ ಒಂದು ವಸ್ತು ಚೇಂಜ್ ಆದ್ರಪ್ಪ ಅಂದ್ರೆ ಒಳ್ಳೆ ರಿಟರ್ನ್ ಹಿಂಗೆ ಬರೋಂಗಿಲ್ಲ. ಸಂಪೂರ್ಣವಾಗಿ ಶಾಶ್ವತ ಆದಂಥ ಬದಲಾವಣೆಗೆ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ನಾವು. ಬೆಳಗ್ಗೆ ನೋಡಿರ್ಬೋದು. ಇನ್ನೊಂದು ಎಕ್ಸಾಂಪಲ್, ಬೆಳಗ್ಗೆಲ್ಲ ನಾವೆಲ್ಲ ಚಹಾ ಕುಡಿತೀವ. ಅಲ್ಲಿ ಚಹಾಕ್ಕೆ ಏನು ಮಾಡ್ತೀವಿ ನಾವು? ಸಕ್ಕರೆ, ಚಹಾ ಪುಡಿ ಹಾಕಿ ಹಾಲನ್ನು ಹಾಕ್ತೀವಿ ನಾವು. ಹಾಲು ರಾತ್ರಿ ಹೊತ್ತು ಹೋದಾಗ ನಾವು ಏನು ಮಾಡ್ತೀವಿ? ಅದಕ್ಕೆ ಹಾಲಿಗೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕ್ತೀವಿ ನಾವು. ಎದಕ್ಕೆ ಹಾಕ್ತೀವಿ ನಾವು? ಬೆಳಗ್ಗೆ ಇದೇ ಹಾಲಿನಿಂದ ನಾವು ಮೊಸರು ಅಥವಾ ಮಜ್ಜಿಗೆನ ನಾವು ಪಡಿಬೇಕಂತೇಳಿ ನಾವು ಮಜ್ಜಿಗೆನ ಹಾಕ್ತೀವಿ. ಅಲ್ಲಿ ಏನಾಗುತ್ತಾ, ಹಾಲು ಇದ್ದಿದ್ದು ಸಂಪೂರ್ಣವಾಗಿ ಒಂದು ರಾತ್ರಿ ಏನಾಗುತ್ತೆ, ಹಾಲು ಇದ್ದಿದ್ದು ಮೊಸರಾಗಿ ಬದಲಾವಣೆ ಆಗಿಬಿಡುತ್ತೆ. ಇದೊಂದು ಏನಾಗುತ್ತೆ, ಇಲ್ಲಿ ಶಾಶ್ವತ ಆದಂಥ ಬದಲಾವಣೆ ಆಗ್ತಾ. ನಮಗೇನೋ ಮೊಸರು ಜಾಸ್ತಿ ಅಂತೇಳಿ ಒಳ್ಳೆ ಹಾಲು ಬರ್ತಾನೆ ನಮ್ಗೆ ಬರೋದಿಲ್ಲ. ಅಂದ್ರೆ ಇಲ್ಲಿ ಒಂದು ವಸ್ತು ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು ಅಂದ್ರೆ ಅದು ಶಾಶ್ವತ ಆದಂಥ ಬದಲಾವಣೆ ಆಗಿರ್ಬೇಕು, ತಾತ್ಕಾಲಿಕ ಬದಲಾವಣೆ ಆಗಿರ್ಬೇಕು. ಅದಕ್ಕೆ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ನಾವು. ಇನ್ನೊಂದು ನೋಡೋಣ. ಇಲ್ಲಿ ಈಗ ರಾಸಾಯನಿಕ ಬದಲಾವಣೆ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಯಾವ್ದೀಗ? ಭೌತ ಬದಲಾವಣೆ. ಭೌತ ಬದಲಾವಣೆ ಏನಪ್ಪ ಅಂದ್ರೆ, ಒಂದು ವಸ್ತು ಮೊದಲನೇ ಸ್ಥಾನದಿಂದ ನಂತರ ಸ್ಥಾನಕ್ಕೆ ಏನಾದರೂ ಬದಲಾವಣೆ ಆಗಿರಪ್ಪ ಅಂದ್ರೆ ಒಳ್ಳೆ ಅದೇ ಸ್ಥಿತಿ ಬರ್ತದೆ. ಉದಾಹರಣೆಗೆ ಯಾವ ಥರಪ್ಪ ಅಂದ್ರೆ, ಒಂದು ಬಲೂನು ಅಂಗಡಿ ನೋಡಿರ್ತೀವಲ್ಲ, ಬಲೂನ್ ನಾವು ₹1 ಬಲೂನ್ ಅಥವಾ ₹2 ಅಥವಾ ಮಾರ್ಕೆಟಿನ ಸುಮಾರು ಥರ ಬಲೂನ್ ಇರ್ತವೆ. ಆ ಬಲೂನನ್ನು ತೆಗೆದುಕೊಂಡು ನಾವು ಊತೀವಿ. ನಾವು ಆ ಬಲೂನ್ ಊದಿದಾಗ ಏನಾಗುತ್ತೆ, ಆಕಾರ ಮತ್ತು ಗಾತ್ರದಲ್ಲಿ ದೊಡ್ಡದಾಗುತ್ತ. ಏನಾಗುತ್ತಾ, ಬಲೂನನ್ನ ಗಾಳಿಯನ್ನು ತುಂಬಿದಾಗ ದೊಡ್ಡದು ಆಗುತ್ತಾ, ಅಲ್ಲಿ ಏನಾಗುತ್ತಾ, ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆ ಆಗುತ್ತಾ. ಅದೇ ಬಲೂನ್ ನಾವು ಹವಾ ಬಿಡಿದಾಗ ಮತ್ತೆ ಒಳ್ಳೆ ಅದೇ ಸ್ಥಿತಿಗೆ ಬರುತ್ತಾ. ಏನಾದರೂ ಒಂದು ವಸ್ತು ಬದಲಾವಣೆ ಆದ್ರಪ್ಪ ಅಂದ್ರೆ ಒಳ್ಳೆ ಹಿಂದಕ್ಕೆ ಬರೋದು, ಪುನಃ ಅದೇ ಸ್ಥಿತಿಗೆ ಬರೋದಕ್ಕೆ ಭೌತ ಬದಲಾವಣೆ ಅಂತ ಕರಿತೀವಿ ನಾವು. ಇಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತಪ್ಪ ಅಂದ್ರೆ, ತಾತ್ಕಾಲಿಕ ಆದಂಥ ಬದಲಾವಣೆ. ಇಲ್ಲೇನಾಗುತ್ತೆ, ಇಲ್ಲಿ ಶಾಶ್ವತವಾದಂಥ ಬದಲಾವಣೆ. ಯಾವ ವಸ್ತುಗಳು ತಾತ್ಕಾಲಿಕವಾಗಿ ಬದಲಾವಣೆ ಆಗಿರ್ತಾವೆ ಅದಕ್ಕೆ ನಾವು ಭೌತ ಬದಲಾವಣೆ ಅಂತ ಕರೆದಿರ್ತೀವಿ. ಇನ್ನೊಂದು ಮನೆ ನೋಡಿರ್ತೀವಿ ನಾವು, ಫ್ರಿಜ್ನಾಗ ಇರುವಂಥ ನೀರು. ಇಲ್ಲೇನಾಗುತ್ತವು, ಒಂದು ವಾಟರ್ ಬಾಟ್ಲನ್ನು ಫ್ರಿಜ್ನಾಗ ಇಟ್ಟಾಗ 1-2 ತಾಸಿಗೆ ನೀರು ತಣ್ಣಗಾಗುತ್ತೆ. ಅದೇ ನೀರನ್ನು ನಾವು ಹೊರಡೆ ತೆಗೆದ್ರಪ್ಪ ಅಂದ್ರೆ 2 ತಾಸಿಗೆ ನಾರ್ಮಲ್ ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ, ತಾತ್ಕಾಲಿಕ ಆದಂಥ ಬದಲಾವಣೆ. ಇದಕ್ಕೆ ನಾವು ಭೌತ ಬದಲಾವಣೆ ಅಂತ ಕರಿತೀವಿ ನಾವು. ಹಾಗಾದರೆ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ನಾವು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಬಗ್ಗೆ ಅಧ್ಯಯನ ಮಾಡಿದಿರಿ. ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ಬರ್ತೇನೆ. ಧನ್ಯವಾದಗಳು.